ಹಾಯ್ ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಗೈಸ್, ಇವತ್ತು ನಡೀತಾ ಇದೆ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಮ್ಯಾಚ್ ನಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಈ ಒಂದು ಮ್ಯಾಚ್ ತುಂಬಾ ನಿರ್ಣಾಯಕವಾಗಿರುತ್ತೆ ಗೈಸ್. ಇವರು ಗೆಲ್ಲಬೇಕಾಗಿರುವಂತ ಸಿಚುವೇಶನ್ ಬಂದಿದೆ. ಆದ್ರೆ RCB 2026ರಲ್ಲಿ RCB ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು 2026 WPL ನಲ್ಲಿ. ಯಾಕೆ ಅಂತಂದ್ರೆ ಯಾವ ಒಂದು ಟೀಮ್ಗಳು RCB ಟೀಮ್ ನ ಸೋಲ್ಸೋದಿರ್ಲಿ ಗೈಸ್, ನೆನೆಸ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಅಷ್ಟು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ಅಲ್ಲಿ RCB ತಂಡಕ್ಕೆ ಎಲಿಸ್ ಪೆರಿ ಅವರು ಬ್ಯಾಕ್ಔಟ್ ಆಗಿ ಹೋಗ್ತಾರೆ. ಮತ್ತೆ ಪೂಜಾ ವತ್ಸಕರ್ ಅವರು ಸ್ವಲ್ಪ ಇಂಜುರಿಯಿಂದ 2 ವಾರಗಳ ಕಾಲ ಆಡೋದಿಲ್ಲ ಅಂತ ರಿಪೋರ್ಟ್ ಬರುತ್ತೆ. ಅವಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೇನಪ್ಪ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರಿಬ್ಬರನ್ನು ಮರ್ತಿಸಿ ಒಳ್ಳೆ ಟೀಮ್ ನೇ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗೈಸ್. ಆ ತರ ಕ್ರೇಜಿ ಆಗಿದೆ ಟೀಮ್. ಆಮೇಲೆ ಇನ್ನೊಂದು ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ಪೂಜಾ ವಸಕರ್ ಅವ್ರಿಗೆ ಏನ್ ಇಂಜುರಿ ಆಗಿತ್ತು ಮತ್ತೆ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಇದು ಒಂದು ಗುಡ್ ನ್ಯೂಸ್. ಸಪೋಸ್ ಇವಾಗ ಏನಾದ್ರು ಯಾರಿಗಾದ್ರೂ ಇಂಜುರಿ ಆದ್ರೆ ಪೂಜಾ ವಸ್ಕರ್ ಬ್ಯಾಕ್ ಔಟ್ ಆಗಿದ್ದೇ ಇರ್ತಾರೆ. ನನ್ನ ಪ್ರಕಾರ ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಸೇಮ್ ಪ್ಲೇಯಿಂಗ್ 11 ಇರುತ್ತೆ ಅಂತ ಅನ್ಕೊಂತಿದೀನಿ ಗೈಸ್. ಯಾಕೆ ಅಂತಂದ್ರೆ ತಿಂದಾಕಿದ್ದಾರೆ ಅಂತ ಹೇಳ್ಬೋದು ಎಲ್ಲಾ ಟೀಮ್ಗಳನ್ನ. ಯಾಕೆ ಅಂತಂದ್ರೆ ಯಾವ ಟೀಮು ಸೋಲೋ ಅಂತ ಟೀಮ್ ಅಲ್ವೇ ಅಲ್ಲ RCB ಟೀಮ್. ಯಾವ ಟೀಮ್ ಆಪೋಸಿಟ್ ಬಂದ್ರು ಪಕ್ಕ ಹೊಡೆದಿದ್ದಾರೆ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಆ ತರ ಒಂದು ಒಬ್ಬರಾದ್ಮೇಲೆ ಒಬ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಮ್ಯಾಚ್ ಟು ಮ್ಯಾಚ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ಬ್ಯಾಟಿಂಗ್ ಆಗ್ಲಿ, ಬೌಲಿಂಗ್ ಆಗ್ಲಿ, ಫೀಲ್ಡಿಂಗ್ ಅಂತೂ ಮಾತಾಡೋದೇ ಬೇಕಾಗಿಲ್ಲ ಗೈಸ್. ಆ ತರ ಒಂದು ಫೀಲ್ಡಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಮ್ಮ RCB ತಂಡದ ವುಮೆನ್ಸ್ ಗಳು. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬರೋದಾದ್ರೆ ಸೇಮ್ ವಡೋದರದಲ್ಲೇ ನಡೆಯುತ್ತೆ ಇವತ್ತಿನ ಮ್ಯಾಚ್. ಸೇಮ್ ಮಾಮೂಲಿ ಟೈಮ್ ಏನು 7:30ಗೆ ಸ್ಟಾರ್ಟ್ ಆಗುತ್ತೆ, 7 ಗಂಟೆಗೆ ಟಾಸ್ ಆಗುತ್ತೆ. ಈ ಒಂದು ಪಿಚ್ ಸ್ವಲ್ಪ ಅಂದ್ರೆ ಮೀಡಿಯಂ ಪೇಸರ್ಗೆ ಸ್ವಲ್ಪ ಸಹಾಯ ಆಗೋದ್ರಿಂದ ನನ್ನ ಪ್ರಕಾರ ಸಯಾಲಿ ಸದ್ಗಿರ್ ಅವ್ರು ಯಾವ ತರ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ನೇ ಓವರ್ 2 ವಿಕೆಟ್ ತೆಗೆದಿದ್ರು. ಫಸ್ಟ್ ಗುಜರಾತ್ ಜೈಂಟ್ಸ್ ಮೇಲೆ 2 ವಿಕೆಟ್ ತೆಗೆದಿದ್ರು, ಮತ್ತೆ ಡೆಲ್ಲಿ ಮೇಲೆ 2 ವಿಕೆಟ್ ತೆಗೆದಿದ್ರು ಫಸ್ಟ್ ಓವರ್ ಅಲ್ಲಿ. ಈ ಸಯಾಲಿ ಸದ್ಗಿರ್ ಅವ್ರು ಬ್ಯಾಟಿಂಗ್ ನೋಡ್ಬೇಕಂತ ನನ್ಗೆ ಅನ್ಸುತ್ತೆ ಗೈಸ್. ನೋಡೋಣ ಇವ್ರು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ. ನಾನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗೋದಿಲ್ಲ. ಬೌಲಿಂಗ್ ಪರವಾಗಿಲ್ಲ, ಸೀಮ್ ಅಷ್ಟೊಂದು ಸ್ಪೀಡಾಗೂ ಏನ್ ಬಿಡೋದಿಲ್ಲ. 110ರಿಂದ 116, 120 ಆಪರೇಟ್ ಮಾಡೋದ್ರಿಂದ ಈ ಪಿಚ್ಚು ಈ ಸಯಾಲಿ ಸದ್ಗಿರಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಯಾವ ಪೂಜಾ ವಸಕರು ಏನ್ ಬೇಕಾಗಿಲ್ಲ ಗೈಸ್. ಯಾಕಂದ್ರೆ ಗೆಲ್ಲೋ ಟೀಮ್ ಕೋರ್ ಇರೋದ್ರಿಂದ ಬೇರೆ ಯಾರು ಅಡಿಷನಲ್ ಆಗಿ ಬೇರೆ ಯಾರು ಬೇಕಾಗಿಲ್ಲ ಗೈಸ್. ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ 11 ಹೋದ್ರೆ ಬೆಟರ್ ಆಗುತ್ತೆ. ಇವತ್ತು ನಮ್ಮ ಪ್ರಕಾರ ಯಾರಿಗೆ ಹೇಳ್ತಾರೆ ನೋಡೋಣ ಗೈಸ್. ಹೋದ್ಸಲ ಅಂತೂ ಫಸ್ಟ್ನೇ ಮ್ಯಾಚ್ ಅಲ್ಲಿ ಆದ್ರೆ ಡೆಲ್ಲಿ ಅವರು 10 4 ವಿಕೆಟ್ ಕಳ್ಕೊಂಡ್ಬಿಡ್ತಾರೆ. ಅದು ಸ್ವಲ್ಪ ಎಲ್ಲ ಅವ್ರಿಗೆ ಹೊಡೆತ ಬೀಳುತ್ತೆ ಟೀಮ್ ಮೇಲೆ. ಆದ್ರೆ ಆ ಒಂದು ತಪ್ಪು ಈ ಒಂದು ಮ್ಯಾಚ್ ಅಲ್ಲಿ, ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಆಗೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ಡೆಲ್ಲಿ ಅವ್ರಿಗೆ ಇವತ್ತಿನ ಮ್ಯಾಚು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ 100% ಅವರು ಎಫರ್ಟ್ ಇದ್ದೇ ಇರುತ್ತೆ ಪ್ರತಿಯೊಂದು ಪ್ಲೇಯರ್ಗಳಲ್ಲೂ. ಆದ್ರೆ ನನ್ನ ಪ್ರಕಾರ ಶಿಫಾಲಿ ವರ್ಮಾ ಅವರು ನೋಡೋಣ ಇವತ್ತಿನ ಬ್ಯಾಟಿಂಗ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ಇವತ್ತಿನ RCB ತಂಡ ಮತ್ತೆ ಡೆಲ್ಲಿ ಕ್ಯಾಪಿಟಲ್ ಇಬ್ಬರ ನಡುವೆ ಇಲ್ಲಿ ಯಾರು ಗೆಲ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಗೈಸ್, RCB ಅವರು ಇನ್ನೊಂದು ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ ಫೈನಲ್ ಹೊಟ್ಟೋಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಯಾವ ಸೆಮಿಫೈನಲ್ ಇಲ್ಲ, ಏನು ಇಲ್ಲ, ಡೈರೆಕ್ಟ್ ಆಗಿ ಇನ್ನೊಂದು 5 ಕನ್ಸಿಕ್ಯೂಟಿವ್ ಆಗಿ ಗೆದ್ದಿರೋದ್ರಿಂದ ಟೇಬಲ್ ಆಫ್ ದ ಟಾಪ್ ಅಲ್ಲಿ ಕೂತಿರೋದ್ರಿಂದ ಇನ್ನೊಂದು ಮ್ಯಾಚ್ ಅಷ್ಟೇ ಅವೈಲೇಬಲ್ ಇರೋದು, ಬೇಕಾಗಿರೋದು RCB ಅವ್ರಿಗೆ. ಇನ್ನೊಂದು ಮ್ಯಾಚ್ ಗೆದ್ರೆ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಏನು ಮುಂಬೈ ಇಂಡಿಯನ್ಸ್, ನಾವೇನು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ವಿ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಆಗಿದೆ, ಗುಜರಾತ್ ಜೈಂಟ್ಸ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಡೆಲ್ಲಿ ನ್ಯೂಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಅವೆಲ್ಲ RCB ಟಚ್ ಮಾಡಕ್ ಆಗ್ತಾ ಇಲ್ಲ ಗೈಸ್. ನೋಡ್ತಾ ಇದ್ರಿ ಅಲ್ವಾ ಯಾವ ತರ ಟಾಪ್ ಕ್ಲಾಸ್ ಆಗಿ. ಎಲ್ಲೋ ಒಂದು ಫಸ್ಟ್ನೇ ಮ್ಯಾಚ್ ಮಾತ್ರ ಮುಂಬೈ ಇಂಡಿಯನ್ಸ್ ಮೇಲೆ ಸ್ವಲ್ಪ ಬಾಯಿಗೆ ಬರ್ಸಿ ಡೆಕ್ಲಾರ್ಕ್ ಅವರು ಆಲ್ರೌಂಡರ್ ಫಾರ್ಮ್ ಬಂದು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬಿದ್ದು ಯಾವ ತರ ಲಾಸ್ಟ್ ಓವರ್ ಅಲ್ಲಿ ಫಿನಿಶಿಂಗ್ ಮಾಡ್ಕೊಟ್ರು. ಅದೊಂದು ಮ್ಯಾಚ್ ಬಿಟ್ರೆ ಇನ್ಯಾವ ಟೀಮ್ಗಳು ಅಲ್ಲಾಡ್ಸಕ್ ಆಗಿಲ್ಲ. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಸಲ RCB ಟೀಮು ಕಪ್ ಗೆಲ್ತಾರ ಇಲ್ವಾ ಅಂತ ನೋಡೋಣ. ಸ್ಟೆಪ್ ಇರೋದು ಇನ್ನು 2 ಗೈಸ್. ನೆಕ್ಸ್ಟ್ ಒಂದು ಮ್ಯಾಚ್ ಗೆದ್ರೆ ಡೈರೆಕ್ಟ್ ಫೈನಲ್ ಒಂದು ಗೆದ್ರೆ ಕಪ್ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಸೇಮ್ ಪ್ಲೇಯಿಂಗ್ 11 ಆಡಿಸ್ಬೇಕಾ ಅಥವಾ ಪೂಜಾ ವಸಕರ್ ರಿಟರ್ನ್ ಆಗ್ತಿರೋದು ಬೇರೆಯವ್ರು ಯಾರನ್ನ ತೆಗೆದು ಈ ಪೂಜಾ ವಸಕರ್ನ ಆಡ್ ಮಾಡ್ಬೇಕಾ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.